ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಕ್ವೀನ್ ಕನ್ನಡ. ನಾನಿವತ್ತು ಜೋಳದ ರೊಟ್ಟಿಯನ್ನು ಹೇಗೆ ಸ್ಮೂತಾಗಿ ಸುಲಭವಾಗಿ ಮಾಡಬಹುದು ಎನ್ನುವುದು ತೋರಿಸ್ತೀನಿ. ನೋಡಿ ಎಷ್ಟು ಸುಲಭವಾಗಿ ಮಾಡಬಹುದು. ಇದು ಬಹಳ ಸುಲಭವಾಗಿ ನಾವು ಬಿಸಿನೀರು ಕಾಯಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೊಂಡ್ರೆ ಬಹಳ ಸ್ಮೂತಾಗಿ ಬರುತ್ತೆ. ನೋಡಿ, ಒಂದು 2 ಕಪ್ಪಷ್ಟು ನಾನು ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿನೀರು ಆಗ್ಲಿಕ್ಕೆ ಇಟ್ಟಿದ್ದೆ. ಇದರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಎಲ್ಲ ಚೆನ್ನಾಗಿ ಬಿಸಿ ಮಾಡ್ಕೊಂಡು ನೀರು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ನೀರು ಹಾಕ್ಕೊಂಡು ಒಂದು ಕೈಯಿಂದ ಇಲ್ಲಾಂದರೆ 2 ಕೈಯಿಂದ ನಾವು ಮಾಡ್ಕೊಳ್ತಿರೋದು ಸ್ವಲ್ಪ ಬೇಗ ಆಗಲಿ ಅಂತ ಈ ಥರ ಬೇಗ ನಾವು ಕಲಿಸ್ಕೊಳ್ಬೇಕು. ಗಟ್ಟಿ ಇದ್ದರೆ ಸ್ವಲ್ಪ ತಣ್ಣೀರು ಸ್ವಲ್ಪ ಕೈಯಲ್ಲಿ ತಗೊಂಡು ಸ್ವಲ್ಪ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಉಂಡೆ ಮಾಡಿಕೊಂಡು ಈ ಥರ ಕೈಯಲ್ಲಿ ತಟ್ಟೋದನ್ನು ತೋರಿಸ್ತೀನಿ ಫಸ್ಟು. ಇಲ್ಲಾಂದರೆ ನೀವು ಚಪಾತಿ ಮಾಡೋ ಹಾಗಾದರೂ ಮಾಡ್ಬೋದು. ನಾನು ಅದೊಂದು ಮತ್ತು ಇದು ತೋರಿಸ್ತೀನಿ. ನೋಡಿ, ಈ ಥರ ಚೆನ್ನಾಗಿ ಕೈಯಲ್ಲಿ ಸ್ವಲ್ಪ ಸ್ಮೂತಾಗಿ ನಾವು ಉಂಡೆ ಮಾಡಿಕೊಂಡ್ರೆ ಸ್ಮೂತಾಗಿ ಬೇಗ ಆಗುತ್ತೆ ರೊಟ್ಟಿ. ಈ ರೀತಿ ತಟ್ತಾ ಹೋಗಬೇಕು. ಎಲ್ಲ ಲೆವೆಲಾಗಿ ನಾವು ತಟ್ಕೊಂಡು ಬಂದರೆ ರೌಂಡಾಗಿ ಶೇಪ್ ಚೆನ್ನಾಗಿ ಬರುತ್ತೆ. ಇನ್ನೊಂದು ಉಂಡೆ ತಗೊಂಡು ಸ್ಮೂತಾಗಿ ನಾನು ಕಲಿಸ್ಕೊಂಡು ಈ ಥರ ಲಟ್ಟಿಸ್ಬೋದು, ಚಪಾತಿ ಮಾಡಿದ ಹಾಗೆ. ಇದು ಬಹಳ ಸುಲಭವಾಗಿ ಇದನ್ನು ನಾವು ಮಾಡಬಹುದು. ನಿಮಗೆ ತಟ್ಲಿಕ್ಕೆ ಬಂದಿಲ್ಲ ಅಂದರೆ ನೀವು ಚಪಾತಿ ಮಾಡಿದ ಹಾಗೆ ಒಂದು ಮಾಡಬಹುದು. ಇದು ಬಹಳ ಬೇಗ ಆಗಿಬಿಡುತ್ತೆ. ಲೆವೆಲ್ ಆಗಿ ನಾವು ಶೇಪ್ ಆಗಿ ಮಾಡಬಹುದು. ನಾನು ಹಂಚು ಬಿಸಿ ಆದಮೇಲೆ ರೊಟ್ಟಿಯನ್ನು ಹಾಕಿ ಈ ಥರ ನೀರನ್ನು ಹಚ್ತೀನಿ. ಹಚ್ಚೋದ್ರಿಂದ ನೀರು ಸ್ಮೂತಾಗಿ ರೊಟ್ಟಿ ಬರುತ್ತೆ. ಒಂದು ಲೇಯರ್ ಸ್ವಲ್ಪ ನೀರನ್ನು ಬಟ್ಟೆ ಇಟ್ಕೊಂಡು ಕ್ಲೀನ್ ಬಟ್ಟೆ ಇಟ್ಕೊಂಡು ನಾವು ಈ ಥರ ಹಚ್ಚಬೇಕು. ಒಂದು 3ರಿಂದ 4 ನಿಮಿಷವರೆಗೆ ಒಂದು ರೊಟ್ಟಿ ಆಗಿಬಿಡುತ್ತೆ. ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.